ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿಯಾ ಕ್ರಿಯೇಷನ್ಸ್. ಇಲ್ಲಿ 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. 10 ಆರ್ 11 ಯಾವುದಾದ್ರೂ ನಡೆಯುತ್ತೆ. ಇಲ್ಲಿ ಹಾಗೆ ಈ ಥರ ಬೀಡನ್ನ ತೊಗೊಂಡಿದ್ದೀನಿ. ಇದು ಎಲಿಫೆಂಟ್ ಆ್ಯಂಟಿಕ್ ಬೀಡ್ ತೊಗೊಂಡಿದ್ದೀನಿ. ಇದು 3mm ಸೈಜ್ಗಿಂತ ಒಂದು ಸೈಜ್ ಬಿಗ್ ಸೈಜ್ ತೊಗೊಂಡಿದ್ದೀನಿ. ಹಾಗೆ 3mm ಸೈಜ್ ಬೀಡನ್ನ 6 ದಾರಕ್ಕೆ ಪೋಣಿಸಿ ಇಟ್ಕೊಂಡಿದ್ದೀನಿ. ಈಗ ಡಿಸೈನ್ನ ಯಾವ ಥರ ಹಾಕೋದು ಅಂತ ಸ್ಟಾರ್ಟ್ ಮಾಡೋಣ. ನೋಡಿ, ಸ್ಯಾರಿ ಬಂದ್ಬಿಟ್ಟು ತುಂಬ ಗ್ರ್ಯಾಂಡಾಗಿದೆ. ಇದಕ್ಕೆ ಅವರು ಕುಚ್ಚಾಕೋದಕ್ಕೆ ಹೇಳಿ ನನಗೆ ಕೊಟ್ಟಿದ್ದಾರೆ. ತುಂಬ ಗ್ರ್ಯಾಂಡಾಗಿದೆ ಸ್ಯಾರಿ ಅಂತೂ. ಫುಲ್ ಡಿಸೈನೇ ಇದೆ, ಇದೇ ಥರ ಫುಲ್ ಸ್ಯಾರಿ. ಇಲ್ಲಿ ನಾನು ಪಿಂಕ್ ಕಲರ್ನ ಥ್ರೆಡ್ನ ತೊಗೊಂಡಿದ್ದೀನಿ. ಪಿಂಕ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನ್ ಇದೆ ಈ ಸ್ಯಾರಿ. ಗೋಲ್ಡ್ ಜರಿ ಥರ ಫುಲ್ ಇದೇ ಥರ ವರ್ಕ್ ಇದೆ. ಇದಕ್ಕೆ ನಾವೀಗ ತುಂಬ ಗ್ರ್ಯಾಂಡ್ ಹೋಗಲ್ಲ, ಸಿಂಪಲ್ ಹೋಗಲ್ಲ, ಮೀಡಿಯಮ್ ಆಗಿ ಕುಚ್ಚನ್ನ ಹಾಕೋಣ. ಓಕೆ, ಸ್ಟಾರ್ಟಿಂಗ್ 2 ಟೈಮ್ ಲಾಕ್ ಮಾಡ್ಕೊಳ್ಳೋಣ. 1/2 ಇಂಚಷ್ಟು ಗ್ಯಾಪ್ ಇಟ್ಟು 2 ಟೈಮ್ ಲಾಕ್ ಮಾಡ್ಕೊಳ್ತೀನಿ. ತುಂಬ ಏನು ಗ್ರ್ಯಾಂಡಾಗಿ ಹಾಕೋದಿಲ್ಲ ಡಿಸೈನು. ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗುತ್ತೆ ಈ ಡಿಸೈನ್. ತುಂಬ ಚೆನ್ನಾಗಿದೆ, ಸಿಂಪಲ್ಲಾಗಿ ಬೇಗ ಮುಗ್ದೋಗುತ್ತೆ. ಹಾಗೆ 2 ನಾಟ್ ಹಾಕಿದ ಮೇಲೆ ಲಾಸ್ಟಿಗೆ ಈ ನಾಟ್ನ ಗಂಪೇಸ್ಟ್ ಮಾಡಿಬಿಡಿ, ಇಲ್ಲಾಂದರೆ ಬಿಚ್ಕೊಂಡು ಹೋಗ್ಬಿಡುತ್ತೆ. ಹಾಗೆ 3 ಚೈನ್ನ ಹಾಕ್ತಿದ್ದೀನಿ. 2 ನಾಟ್ ಹಾಕಿ 3 ಚೈನ್ನ ಹಾಕಿ ಅದೆಲ್ಲಿ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಹೀಗೆ ಲಾಕ್ ಮಾಡಿ ಮತ್ತೆ 3 ಚೈನ್, ಮತ್ತೆ ಒಂದ್ಸಲ 3 ಚೈನ್ ಹಾಕ್ಕೊಳ್ಳೋಣ. ತುಂಬ ಟೈಟ್ ಮಾಡಿಬಿಡಿ, ಲೂಸಾಗೆ ಮಾಡ್ಕೊಳ್ಳಿ ನೀವು. ಹೀಗೆ ಈಗ 1 ಚೈನ್ ಹಾಕೋಣ. ಇಲ್ಲಿ ದಾರ ಮೇಲ್ ಮಾಡಿ ಇದೇನು ಎಲಿಫೆಂಟ್ ಬೀಡ್ ತೊಗೊಂಡಿದ್ನೋ ಅದನ್ನ ಒಂದು ತೊಗೊಳ್ತೀನಿ. ಹಾಗೆ ಇನ್ಸರ್ಟ್ ಮಾಡಿ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಈಗ ಇದನ್ನ ಅದೆಲ್ಲಿ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳೋಣ. ತುಂಬ ಟೈಟ್ ಮಾಡಿಬಿಡಿ. ಹೀಗೆ ಲಾಕ್ ಆದಮೇಲೆ ಇಲ್ಲಿ ಟರ್ನ್ ಮಾಡ್ಕೊಳ್ಳೋಣ. 1 2 3 4 5 6 7 8 9 10 10 ಚೈನ್ಗಳನ್ನ ಹಾಕ್ಕೋಬೇಕು. ಹಾಗೆ ಇಲ್ಲಿ ಬೀಡ್ನ ಪಕ್ಕ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಇದೆಯಲ್ಲ ಅದ್ರ ಮೇಲೆ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ. 1 ಚೈನ್ ಹಾಕ್ಕೋಬೇಕು. ಹಾಗೆ ಒಂದು ಏನು ಬೀಡ್ ಪೋಣಿಸಿಟ್ಕೊಂಡಿದ್ದೀವೋ ಅದನ್ನ ಬೀಡನ್ನ ತಗೊಂಡು ಲಾಕ್ ಮಾಡಿ ಮತ್ತೆ ಇನ್ನೂ 1 ಚೈನ್ ಹಾಕಬೇಕು. ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಈ ಸಿಂಗಲ್ ಕ್ರೋಶಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಈಗ ಫ್ರಂಟಿಗೆ ಟರ್ನ್ ಮಾಡ್ಕೋಬೇಕು ಈ ಥರ. ಮತ್ತೆ ಒಂದು ಸಲ ದಾರ ಸುತ್ತಕೊಂಡು ಇದೇನು 10 ಚೈನ್ ಗ್ಯಾಪ್ ಇದೆಯೋ ಇದರೊಳಗಡೆ 1 ಟೈಮ್ ದಾರ ಸುತ್ತಕೊಂಡು ಈ 10 ಚೈನ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ಎಳ್ಕೊಂಡು 2 ದಾರ ಒಂದ್ಸಲ 2 ದಾರ ಒಂದ್ಸಲ 1 ಮಾಡ್ಕೋಬೇಕು. ಇದು ಡಬಲ್ ಕ್ರೋಶ ಮಾಡ್ತಿರೋದು. ಈಗ ಒಂದು ಬೀಡ್ ತಗೊಳ್ಳೋಣ. ಇಲ್ಲಿ ನಾವು 17 ಕಂಬಗಳನ್ನ ಮಾಡ್ಕೋಬೇಕು. ಇದೇನು 3 ಚೈನ್ ಹಾಕಿದ್ವಲ್ಲ ಬೀಡ್ ಹಾಕಿ ಅದು ಕೂಡ ಒಂದು ಕಂಬ ಅಂತ ಕೌಂಟ್ ಮಾಡಿಕೊಂಡು ಇಲ್ಲಿಂದ ಒಂದು ಕಂಬ ಒಂದು ಬೀಡು, ಒಂದಕ್ಕೆ ಖಾಲಿ ಕಂಬ ಇನ್ನೊಂದಕ್ಕೆ ಬೀಡ ಹಾಕಿ ಕಂಬ. ನೀವು ಎಲ್ಲ ಕಂಬಕ್ಕೂ ಬೇಕಿದ್ದರೆ ಬೀಡನ್ನ ಹಾಕೋಬೋದು. ನಾನು ಎಲ್ಲ ಕಂಬಕ್ಕೂ ಬೀಡನ್ನ ಹಾಕೋದಿಲ್ಲ, ಒಂದೊಂದಕ್ಕೆ ಲೆಸ್ ಮಾಡಿ ಹಾಕ್ತೀನಿ. ಇದೇ ಥರ 17 ಕಂಬಗಳನ್ನ ಮಾಡ್ಕೊಳ್ಳಿ. 17 ಕಂಬ ಡಬಲ್ ಕ್ರೋಶ. ಈ ಸ್ಟೆಪ್ಪಲ್ಲಿ ಅಂದರೆ ಈ ಡಿಸೈನಲ್ಲಿ ಬರೀ ಡಬಲ್ ಕ್ರೋಶನೇ ಯೂಸ್ ಮಾಡ್ತೀನಿ. ಇಲ್ಲಿ 16 ಕಂಬ ಸಾಕು, ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಆ ನಂತರ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲಿಗೆ ಒಂದು ಡಬಲ್ ಕ್ರೋಶನ ಮಾಡೋಣ. 2 2 ಡಬಲ್ ಕ್ರೋಶ ಮಾಡಿ ಲಾಕ್ ಮಾಡೋಣ. ಮತ್ತೆ 3 ಚೈನ್ ಲಾಕ್. ಇಲ್ಲಿ ಒಟ್ಟು
16 ಡಬಲ್ ಕ್ರೋಶಾ ಬಂದಿದೆ. ಬ್ಯಾಕ್ಗೆ ಟರ್ನ್ ಮಾಡಿ 2 ಚೈನ್, 1 ಟೈಮ್ ದಾರ ಸುತ್ತಕೊಂಡು 1 ಗ್ಯಾಪ್ ಬಿಟ್ಟು ಎರಡನೇ ಗ್ಯಾಪಿಗೆ ಅಂದರೆ ಎರಡನೇ ಕಂಬದ ಮೇಲೆ ಒಂದು ಡಬಲ್ ಕ್ರೋಶಾ, 2 ಚೈನ್, ಎರಡನೇ ಕಂಬದ ಮೇಲೆ 1 ಗ್ಯಾಪ್ ಬಿಟ್ಟು ಎರಡನೇ ಕಂಬದ ಮೇಲೆ ಡಬಲ್ ಕ್ರೋಶಾ. ಈಗ ಇಲ್ಲಿ 1 2 3 4 4 ಆಯ್ತಲ್ವ. ಈಗ 4ನೇ ಕಂಬಕ್ಕೆ ಆದಮೇಲೆ 2 ಚೈನ್, ಹಾಗೆ 1 ಟೈಮ್ ದಾರ ಸುತ್ತಕೊಂಡು ಇದೇನು 4ನೇ ಕಂಬ ಮಾಡಿದ್ದೀವಲ್ಲ ಅದರೊಳಗಡೆ ನೀಡಲ್ ಹಾಕಿ, ಅಂದರೆ ಒಂದೇ ಗ್ಯಾಪಲ್ಲಿ 2 ಕಂಬ ಬರಬೇಕು. ಈಗ ನೋಡಿ 1 2 3 4 ಆಯಿತು. ಇಲ್ಲಿ 1 ಆಯಿತು. ಮತ್ತು 2 ಚೈನ್, 1 ಗ್ಯಾಪ್ ಬಿಟ್ಟು ಎರಡನೇ ಗ್ಯಾಪಿಗೆ ಡಬಲ್ ಕ್ರೋಶಾ. ಇನ್ನೆಲ್ಲ ಉಳಿದಿದ್ದು ಇದೇ ಥರ 1 ಗ್ಯಾಪ್ ಬಿಟ್ಟು ಇನ್ನೊಂದು ಗ್ಯಾಪಿಗೆ ಮಾಡ್ಕೋಬೇಕು. ಇಲ್ಲಿ ಲಾಸ್ಟಿಗೆ ಕೂಡ 2 ಚೈನ್ ಹಾಕಿದ್ದೀನಿ. 1 ಟೈಮ್ ದಾರ ಸುತ್ಕೊಳೋದಿಲ್ಲ. ಹಾಗೆಯೇ ಇಲ್ಲಿ 3 ಚೈನ್ ಸಿಂಗಲ್ ಕ್ರೋಶಾ ಇದೆಯಲ್ಲ, ಈ ಸಿಂಗಲ್ ಕ್ರೋಶಾಗೆ ಒಂದ್ಸಲ ಸಿಂಗಲ್ ಕ್ರೋಶಾನ ಮಾಡಿಬಿಡೋಣ. ಈ ಥರ ಆದಮೇಲೆ ಈಗ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ತೀನಿ. ಇಲ್ಲಿಂದ 1 2 ಚೈನ್ ಹಾಕ್ತೀನಿ. ಹಾಗೆ 1 ಟೈಮ್ ದಾರ ಸುತ್ಕೊಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಸಿಂಗಲ್ ಕ್ರೋಶಾ ಇದೆಯಲ್ಲ, ಇಲ್ಲಿ ಮಧ್ಯೆ ಗ್ಯಾಪ್ ಕಾಣಿಸುತ್ತೆ, ಅದರೊಳಗಡೆ ನೀಡಲ್ ಹಾಕಿ ಡಬಲ್ ಕ್ರೋಶಾನ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ವ? ಮತ್ತೆ ಇನ್ನೂ ಒಂದು ಸಲ ಡಬಲ್ ಕ್ರೋಶಾ, ಈ ರೀತಿ ಡಬಲ್ ಕ್ರೋಶಾನ ಮಾಡ್ಕೋಬೇಕು. ಆನಂತರ ಇಲ್ಲಿ ಇನ್ನೂ ಒಂದು ಪಕ್ಕದಲ್ಲಿ ಡಬಲ್ ಕ್ರೋಶಾ ಇದೆಯಲ್ಲ, ಆ ಡಬಲ್ ಕ್ರೋಶಾ ಮೇಲೆ ಲಾಕ್ ಮಾಡಿಬಿಡೋಣ. ಈ ಥರ ಚಿಕ್ಕದಾಗಿ ಸಾಕು ಅಂದರೆ 2 ಕಂಬ ಹಾಕ್ಕೊಳ್ಳಿ. ನಿಮಗೆ ದೊಡ್ಡದಾಗಿ ಬೇಕು ಅಂದರೆ ಇನ್ನೊಂದು ಕಂಬ ಹಾಕ್ಕೊಳ್ಳಿ, 3 ಕಂಬ ಆಗುತ್ತೆ. ಇನ್ನೊಂದು ಸ್ವಲ್ಪ ಬಿಗ್ಗಾಗಿ ಬರುತ್ತೆ. ನಾನಿಷ್ಟೇ ಪುಟ್ಟಾಗೆ 2 ಚೈನ್, ಇಲ್ಲಿ ನೋಡಿ, ಇಲ್ಲಿ ಗ್ಯಾಪ್ ಕಾಣಿಸ್ತಿದೆ ಅಲ್ವಾ, ಇದರೊಳಗಡೆ ನೀಡಲ್ ಹಾಕಿ ಡಬಲ್ ಕ್ರೋಶಾ, ಮತ್ತು ಇನ್ನೂ ಒಂದು ಸಲ ಡಬಲ್ ಕ್ರೋಶಾ. ಈ ಥರ 2 ಕಂಬ ಮಾಡ್ತೀನಿ. ಹಾಗೆ ಇಲ್ಲಿ 3 ಚೈನ್, ಇಲ್ಲಿ ಒಂದು ಡಬಲ್ ಕ್ರೋಶಾ ಇರುತ್ತಲ್ಲ, ಡಬಲ್ ಕ್ರೋಶಾ ಮೇಲೆ ಲಾಕ್ ಮಾಡ್ತೀನಿ. ಹೀಗೆ ಎಲ್ಲ ಕಂಬದ ಮೇಲೂ ಕೂಡ ಇದೇ ಥರ 3 ಚೈನ್ ಗ್ಯಾಪು ಈ ಥರ ಅಲ್ಲಿ ಮಾಡ್ಕೋಬೇಕು. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹೀಗೆ ಎಲ್ಲ ಕಂಬದ ಮೇಲೆ ಕೂಡ ಡಬಲ್ ಕ್ರೋಶಾ ಏನು ಮಾಡಿರ್ತೀವೋ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು 2 ಚೈನ್ ಹಾಕಬೇಕು. ಅದೇ ಸೇಮ್ ಗ್ಯಾಪಲ್ಲೇ 2 ಕಂಬ ಮಾಡಬೇಕು. ನೆಕ್ಸ್ಟ್ ಕಂಬದ ಮೇಲೆ ಲಾಕ್ ಮಾಡಬೇಕು. ಇದೇ ಥರ ಮಾಡ್ಕೊಳ್ಳಿ. ಈ ಥರ ಮಾಡಿ ಇಲ್ಲಿ ಈ ಕಂಬದ ಮೇಲೆ ಕೂಡ ಲಾಕ್ ಮಾಡಬೇಕು. ಈಗ ಇಷ್ಟಾಯಿತು. ಇಲ್ಲಿ ಮಧ್ಯೆ ಕಂಬಕ್ಕೆ ನಾವು ಈ ಥರ ಮಾಡಬಾರ್ದು, ಬೇರೆ. ಮತ್ತು ಇಲ್ಲಿ 2 ಚೈನ್ ಹಾಕ್ಕೊಳ್ಬೇಕು. ಇದೇನು 2 ಚೈನ್ ಗ್ಯಾಪ್ ಕಾಣಿಸ್ತಿದೆಯೋ ಅದರೊಳಗಡೆ ನೀಡಲ್ ಹಾಕಿ 2 ಡಬಲ್ ಕ್ರೋಶಾನ ಮಾಡಬೇಕು. ಇಲ್ಲಿ 3 ಡಬಲ್ ಕ್ರೋಶಾನ ಮಾಡ್ಕೊಳ್ಳಿ. 2 ಆಯಿತು. ಇದು 3 ಡಬಲ್ ಕ್ರೋಶಾ ಆದಮೇಲೆ ಒಂದು
ಬೀಡನ್ನ ತೊಗೊಳ್ತೀನಿ. ಅದೇ 3 mm ಸೈಜ್ಗಿಂತ ಒಂದು ಸೈಜ್ ಬಿಗ್ ಸೈಜ್ ಬೀಡ್ ತೊಗೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತೀನಿ, ಲಾಕ್ ಮಾಡ್ತೀನಿ. ಹಾಗೆ 3ನೇ ಕಂಬದ ಮೇಲೆ ಅದನ್ನು ಲಾಕ್ ಮಾಡಬೇಕು. ಹೀಗೆ ಲಾಕ್ ಮಾಡಬೇಕು. ನೆಕ್ಸ್ಟು ಅಲ್ಲೇ ಸೇಮ್ ಗ್ಯಾಪಲ್ಲೇ ಇನ್ನೂ 2 ಕಂಬ ಮಾಡಬೇಕು. ಎರಡು ಕಂಬ ಮಾಡಬೇಕು. ಮತ್ತು 2 ಚೈನ್ ಹಾಕಬೇಕು. ಇಲ್ಲಿ ಒಂದು ಕಂಬ ಕಾಣಿಸ್ತಿದೆಯಲ್ಲ, ಆ ಕಂಬದ ಮೇಲೆ ಲಾಕ್ ಮಾಡಬೇಕು. ಈ ಥರ ಲಾಕ್ ಆಯಿತು. ಇಷ್ಟು ಬರುತ್ತೆ. ಈಗ ಇಲ್ಲಿಂದ ಮತ್ತೆ 2 ಚೈನ್ ಈ ಸೈಡ್ ಯಾವ ಥರ ಮಾಡಿದ್ವೋ ಹಾಗೆ ಕೂಡ ಈ ಸೈಡ್ ಕೂಡ ಮಾಡ್ಕೋಬೇಕು. ಹಾಗೇನೆ 2 ಚೈನ್ ಆದಮೇಲೆ ಹಾಗೇನೆ ಹೋಗಿ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ 2 ಡಬಲ್ ಕ್ರೋಶೆ ಮಾಡ್ಕೋಬೇಕು. 2 ಡಬಲ್ ಕ್ರೋಶೆ ಅಂದರೆ ಇಲ್ಲಿ 3 ಚೈನ್ಸ್ ಡಬಲ್ ಕ್ರೋಶೆ ಡಬಲ್ ಕ್ರೋಶೆಗೆ ಲಾಕ್ ಮಾಡೋಣ. ಲಾಸ್ಟ್ನೇ ಕಂಬದ ಮೇಲೆ ಕೂಡ ಈ ಥರ 2 ಡಬಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿ ಇದೇನು 2 ಚೈನ್ ಕಾಣಿಸ್ತಿದ್ಯೋ ಇಲ್ಲಿಗೆ ಲಾಕ್ ಮಾಡಬೇಕು. ಗೊತ್ತಾಯ್ತಲ್ವ? ಇಲ್ಲಿ ಡಬಲ್ ಕ್ರೋಶೆಗೆ 2 ಕಂಬ ಮಾಡಿಕೊಂಡು ಇಲ್ಲಿ 3 ಚೈನ್ ಕಾಣಿಸ್ತಿದೆಯಲ್ಲ ಕೆಳಗೆ, ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ, ಇಲ್ಲಿಗೆ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಈ ಥರ. ಮತ್ತು 3 ಚೈನ್ ಅದನ್ನ ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. ಇದಿಷ್ಟು ಫಸ್ಟ್ ಆರ್ಚ್ ಕಂಪ್ಲೀಟ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸಿಂಪಲ್ಲಾಗಿ ಬೇಗನೆ ಆಗುತ್ತೆ, ತುಂಬ ಚೆನ್ನಾಗಿ ಬಂತು. ಈ ಬೀಡನ್ನ ನೀವು ಯಾವ ಥರ ಬೇಕೋ ಆ ಥರ ಬೀಡನ್ನ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಲೆಂತ್ ಇರೋದನ್ನೇ ತೊಗೊಳ್ಳಿ. ಹಾಗೆ ಇಲ್ಲಿ 5 ಚೈನ್ ಹಾಕೊಳ್ಳೋಣ, ಇದು ಕುಚ್ಚಿಗೋಸ್ಕರ. ಹಾಗೆ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ 5 ಚೈನ್ ಮಾಡಿಬಿಟ್ಟು ಲಾಕ್ ಮಾಡೋಣ. ಮತ್ತೆ 5 ಚೈನ್ ಹಾಕೊಳ್ಳೋಣ ಇದು ಕುಚ್ಚಿಗೆ. ಮತ್ತು ನಾನು ಇಲ್ಲಿ 2 ಕುಚ್ಚನ್ನ ಹಾಕೊಳ್ತೀನಿ. ನಿಮಗೆ ಇಷ್ಟ ಬಂದಷ್ಟು ನೀವು ಹಾಕೋಬೋದು. ನಾನು 2 ಇದು ಗ್ಯಾಪಿಗೋಸ್ಕರ ಈ ಸೈಡ್ 3 ಚೈನು ಮತ್ತು ಈ ಸೈಡ್ ಕೂಡ 3 ಚೈನ್ ಬರಬೇಕು. ಇವೆರಡು ಕುಚ್ಚು. ಇಲ್ಲಿ 3 ಚೈನ್ ಸಿಂಗಲ್ ಕ್ರೋಶ 3 ಚೈನ್ ಸಿಂಗಲ್ ಕ್ರೋಶ 3 ಸಲ ಮಾಡ್ಕೊಳ್ಳಿ. ನೆಕ್ಸ್ಟ್ ಆರ್ಟ್ನ ಸ್ಟಾರ್ಟ್ ಮಾಡೋದಕ್ಕೆ 2 ಸಲ 5 ಚೈನ್ ಆದಮೇಲೆ 3 ಸಲ 3 ಚೈನ್ ಸಿಂಗಲ್ ಕ್ರೋಶ 3 ಚೈನ್ ಸಿಂಗಲ್ ಕ್ರೋಶನ ಮಾಡಿಕೊಂಡು ಆನಂತರ ಒಂದು ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡಿ ಬ್ಯಾಕೆ ಟರ್ನ್ ಮಾಡಿ 10 ಚೈನ್ ಹಾಕಿ 3 ಚೈನ್ ಸಿಂಗಲ್ ಕ್ರೋಶ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡಿಬಿಟ್ಟು ನೆಕ್ಸ್ಟ್ ಆರ್ಟ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಳ್ಳೋಣ. ಹಾಗೆ ಬಟ್ಟೆ ಒಂದ್ಸಲ ಲಾಕ್ ಮಾಡೋಣ. ಮತ್ತೆ ಬ್ಯಾಕೆ ಟರ್ನ್ ಮಾಡಿ 10 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿಕೊಂಡು ಈ ಸ್ಟೆಪ್ ಈ ಆರ್ಚ್ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೇಮ್ ಇದೇ ಆರ್ಚ್ ಥರ ಎಲ್ಲ ಆರ್ಟ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು. ಒಂದೇ ಸ್ಟೆಪ್ಪಲ್ಲಿ ಫುಲ್ ಕಂಪ್ಲೀಟ್ ಆಗಿದೆ ನೋಡಿ. ಇಲ್ಲಿ ಮತ್ತೆ 2 ಕುಚ್ಚನ್ನ ಕಟ್ಟಬೇಕು. ಈ ಫುಲ್ ಸ್ಯಾರಿನ ನಾನು ಈಗ ಕಂಪ್ಲೀಟ್ ಮಾಡ್ತೀನಿ, ನೀವು ಮಾಡ್ಕೊಳ್ಳಿ. ಎಷ್ಟು ಫಿನಿಶ್ ಆಗಿದೆ ನೋಡಿ. ಫುಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ತುಂಬ ಸಿಂಪಲ್ ಆಗಿಲ್ಲ, ಗ್ರ್ಯಾಂಡ್ ಆಗಿಲ್ಲ, ಹಾಗೆ ಮೀಡಿಯಮ್ ಆಗಿ ಕಾಣಿಸ್ತಿದೆ. ಇದಕ್ಕೆ ನಾವೀಗ ಮಧ್ಯೆ 2 ಜಾಗ ಬಿಟ್ಟಿದ್ದೀವಲ್ಲ ಕುಚ್ಚು ಕಟ್ಟೋದಕ್ಕೆ, ಕುಚ್ಚನ್ನ ಕಟ್ಟಿ ಫೈನಲ್ ಆಗಿ ಯಾವ ಥರ ಇರುತ್ತೆ ಅಂತ ನೋಡ್ಕೊಳ್ಳೋಣ. ಈಗ ಕುಚ್ಚನ್ನ ಕಟ್ಟಿ ಫಿನಿಶ್ ಮಾಡೋಣ ಬನ್ನಿ. ಇದು ನೋಡಿ ಈಗ ಫಿನಿಶ್ ಆಗಿದೆ. ಫುಲ್ಲು ಎಷ್ಟು ಸೂಪರಾಗಿ ಬಂದಿದೆ ಅಂತ. ತುಂಬ ಗ್ರ್ಯಾಂಡಾಗಿಲ್ಲ, ಸಿಂಪಲಾಗೇ ಇದೆ, ಮೀಡಿಯಮ್ಮಾಗಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಬಂದಿದೆ. ಡಿಸೈನ್ ಅಂತೂ ನನಗೂ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬಾಯ್. ನೆಕ್ಸ್ಟ್ ಇದಕ್ಕಿಂತ ಇನ್ನೂ ಚೆನ್ನಾಗಿರೋ ವಿಡಿಯೋನ ಹಾಕ್ತೀನಿ. ಹೊಸೊಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ ಸಪೋರ್ಟ್ನ ಮಾಡಿ. ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ